ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಒಂದಷ್ಟು ದಿನ ಶಾಲಾ ಕಾಲೇಜುಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಮಾಡಿ ಒಂದು ಆತಂಕವನ್ನು ನಗರದಲ್ಲಿ ಸೃಷ್ಟಿಸಲಾಗಿತ್ತು. ಈ ಒಂದು ವಿಚಾರ ಪೊಲೀಸರಿಗೆ ಸಾಕಷ್ಟು ತಲೆಬಿಸಿ ಕೂಡ ತಂದೊಡ್ಡಿತ್ತು. ಯಾಕಂದ್ರೆ ಪದೇ ಪದೇ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಸಂದೇಶಗಳಿಂದ ಪೊಲೀಸರು ಕೂಡ ಇದು ಯಾರು ಕಳಿಸ್ತಿದ್ದಾರೆ ಮತ್ತೆ ಎಲ್ಲಿಂದ ಈ ಒಂದು ಇಮೇಲ್ಸ್ ಬರ್ತಾ ಇದೆ ಅಂತೇಳಿ ಪೊಲೀಸರು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಸೈಬರ್ ಕ್ರೈಮ್ ಪೊಲೀಸರು ಏನಿದ್ರೆ ಇವರು ಈ ಒಂದು ಇಮೇಲ್ ಜಾಡನ್ನ ಬೆನ್ನೋತಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಸುಮಾರು ವರ್ಷಾನುಕಾಲ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಎಲ್ಲಿಂದ ಬರ್ತಾ ಇದೆ, ಯಾರು ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಇದ್ರ ಬಗ್ಗೆ ತಾಂತ್ರಿಕವಾಗಿ ತನಿಖೆಯನ್ನು ಕೂಡ ಮಾಡಿ ನಂತರ ಇದನ್ನ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದು ರೀತಿಯಲ್ಲಿ ತಲೆ ಕೆಡಿಸ್ಕೊಂಡು ನಂತರ ಇದ್ರ ಬಗ್ಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳಾ ಟೆಕ್ಕಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ತಮಿಳುನಾಡು ಮೂಲದ ರೆನೆ ಜೋಶಿಲ್ಡಾ ಎಂಬಾಕೆ ಈ ಒಂದು ಕೃತ್ಯವನ್ನ ಎಸಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿದ್ದು. ಈಗ ಉತ್ತರ ವಿಭಾಗದ ಸೇನೆ ಪೊಲೀಸರು ಆಕೆಯನ್ನ ಬಾಡಿ ವಾರೆಂಟ್ ಮೇಲೆ ಒಂದು ಪೊಲೀಸ್ ಠಾಣೆಗೆ ಕರೆತಂದು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದಹಾಗೆ ಈ ಮಹಿಳೆ ಪೊಲೀಸರಿಗೆ ಪತ್ತೆ ಆಗಿದ್ದ ಒಂದು ರೀತಿ ರೋಚಕ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಈಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡಿದಾಗ ಈಕೆ ಹಿಂದೆ ಈಕೆ ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಈಕೆ ಮಾಡ್ತಿರ್ಬೋದು ಮತ್ತೆ ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆಯನ್ನು ಕೆಡಿಸ್ಕೊಂಡು ಒಂದು ತನಿಖೆಯನ್ನು ಮಾಡಿದಾಗ ಮೊದಲು ಅಹಮದಾಬಾದ್ ಪೊಲೀಸರು ಈಕೆಯನ್ನು ವಿಮಾನ ನಿಲ್ದಾಣಕ್ಕೆ ಒಂದು ಬಾಂಬ್ ಬೆದರಿಕೆ ಒಂದು ಇಮೇಲ್ ಸಂದೇಶ ಕಳಿಸಿದ ಒಂದು ಆರೋಪದ ಮೇಲೆ ಅರೆಸ್ಟ್ ಮಾಡಿ ಒಂದು ತನಿಖೆಯನ್ನು ಮಾಡ್ತಾರೆ. ಆ ಬಳಿಕ ಬೆಂಗಳೂರಿನ ಪೊಲೀಸರಿಗೂ ಕೂಡ ಆ ಒಂದು ಇಮೇಲ್ ಲಿಂಕ್ ಮತ್ತೆ ಇವರ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ಬೆದರಿಕೆ ಬಂದಿತ್ತು. ಈ ಒಂದು ಇಮೇಲ್ ಲಿಂಕ್ಗೂ ಒಂದು ಕೂಡ ಸಾಮ್ಯತೆ ಕಂಡು ಬರುತ್ತೆ. ಬಳಿಕ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ಇಲ್ಲಿಗೆ ಕರೆತಂದು ಒಂದು ವಿಚಾರಣೆ ಕೂಡ ಮಾಡಿದಾಗ ಇಲ್ಲಿ ಕೆಲವು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಅಹಮದಾಬಾದ್ ಪೊಲೀಸರು ಈಕೆಯನ್ನ ಬಂಧಿಸುವಂತ ಸಂದರ್ಭದಲ್ಲಿ ಈಕೆ ಮಾಡಿದ ಒಂದು ಸಣ್ಣ ಹೆಡ್ವಟದಿಂದ ಈಕೆ ಪೊಲೀಸರ ಬಲೆಗೆ ಸಿಕ್ಕಿ ಬೀಳೋದಕ್ಕೂ ಕೂಡ ಒಂದು ಕಾರಣ ಆಗಿರೋದು. ಅಂದ್ರೆ ಒಂದೇ ಡಿವೈಸ್ ನಿಂದ 2 ಐಡಿಗಳ ಮುಖಾಂತರವಾಗಿ ಈಕೆ ಆಪರೇಟ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ನಂತರ ಪೊಲೀಸರು ಆ ಒಂದು IP ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿದಾಗ ಒಂದೇ ಡಿವೈಸ್ ನಲ್ಲಿ ಒಂದು ಒರಿಜಿನಲ್ ID ಮುಖಾಂತರವಾಗಿ ಮತ್ತೊಂದು ನಕಲಿ ID ಮುಖಾಂತರವಾಗಿ ಇಮೇಲ್ ಸಂದೇಶ ಕೂಡ ರವಾನೆ ಆಗಿರುತ್ತೆ. ಆದ್ರಿಂದ ಕೂಡಲೇ ಪೊಲೀಸರು ಆ 2 ಐಡಿಗಳನ್ನ ತಮ್ಮ ವ್ಯಾಪ್ತಿಗೆ ಪಡೆದ ಅದರ ಒಂದು IP ಅಡ್ರೆಸ್ ಯಾರು ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಅದು ಎಲ್ಲಿಂದ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದಾಗ ಈ ಒಂದು ಮಹಿಳೆ ಕೂಡ ಈಗ ಸಿಕ್ಕಿ ಬಿದ್ದಿದ್ದಾಳೆ. ಸದ್ಯ ಈಗಾಗಲೇ ಅಹಮದಾಬಾದ್ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡಿದ್ದಾರೆ. ಆನಂತರ ಈಕೆ ಇದೇ ರೀತಿ ಬೇರೆ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿರ್ಬೋದು ಅನ್ನೊಂದು ಶಂಕೆ ವ್ಯಕ್ತವಾಗಿದ್ದು ಇದರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಕೈಗೊಂಡಾಗ ಆಕೆಯನ್ನು ದೇಶದ ಬೇರೆ ಬೇರೆ ಒಂದು ರಾಜ್ಯಗಳ ಒಂದು ಖಾಸಗಿ ಶಾಲೆಗಳಿಗೆ ಒಂದು ಬೆದರಿಕೆ ಇಮೇಲ್ ಅನ್ನ ಕಳಿಸಿರುವಂತದ್ದು ಕೇಸ್ ಆಗಿತ್ತು. ಅದರಲ್ಲೂ ಕೂಡ ಈಕೆ ಭಾಗಿಯಾಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆ ರೀತಿಯಾಗಿ ಬೆಂಗಳೂರಿನಲ್ಲಿ ಕಳೆದ 4-5 ತಿಂಗಳ ಹಿಂದೆ ಕೆಲವು ಶಾಲೆಗಳಿಗೆ ಒಂದು ಇಮೇಲ್ ಮುಖಾಂತರವಾಗಿ ಬೆದರಿಕೆ ಹಾಕಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಕೇಸ್ಗಳನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡು ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಇಮೇಲ್ ಬಂದಂತ ಒಂದು IP ಅಡ್ರೆಸ್ ಏನಿದೆ ಅದು ಮತ್ತೆ ಆಕೆ ವಿಮಾನ ನಿಲ್ದಾಣಕ್ಕೆ ಒಂದು ಬೆದರಿಕೆ ಹಾಕಿರುವಂತಹ ಇಮೇಲ್ ಅಡ್ರೆಸ್ ಏನಿತ್ತು ಆ 2 IP ಅಡ್ರೆಸ್ ನ ಒಂದು ಸಾಮ್ಯತೆ ಮೇರೆಗೆ ಈಗ ಪೊಲೀಸರು ಆಕೆಯನ್ನ ಬೆಂಗಳೂರಿಗೆ ಕರೆತಂದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ಆಕೆ ಇಮೇಲ್ ಮುಖಾಂತರವಾಗಿ ಶಾಲಾ ಮತ್ತೆ ಕಾಲೇಜುಗಳಿಗೆ ಒಂದು ಬೆದರಿಕೆ ಸಂದೇಶ ರವಾನೆ ಮಾಡಿರೋದು ಕೂಡ ಗೊತ್ತಾಗಿದೆ. ಇದರ ಹಿಂದೆ ಒಂದು ರೋಚಕ ಒಂದು ಇಂಟ್ರೆಸ್ಟಿಂಗ್ ಕತೆ ಕೂಡ ಇರುವಂಥದ್ದು. ಅಂದರೆ ಆಕೆ ಒಬ್ಬ ಯುವಕನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಆತ ಬೇರೆ ಯುವತಿಯನ್ನ ಒರೆಸೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಆತನ ಚಾರಿತ್ರ್ಯವನ್ನು ಹರಡ ಮಾಡಬೇಕು, ಚಾರಿತ್ರ್ಯ ವಧೆ ಮಾಡಬೇಕು ಅನ್ನೋ ಸಲುವಾಗಿ ಈಕೆ ಈ ರೀತಿಯಾಗಿ ಒಂದು ಇಮೇಲ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಒಂದು ಬೆದರಿಕೆ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ಲು ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ನಕಲಿ ಐಡಿಗಳನ್ನು ತಾನೇ ಕ್ರಿಯೇಟ್ ಮಾಡಿ ನಂತರ ಅದನ್ನು VPN ಮುಖಾಂತರ ಬಳಸ್ಕೊಂಡು ಈ ರೀತಿಯಾಗಿ ಒಂದು ಖಾಸಗಿ ಶಾಲೆಗಳನ್ನ ಪತ್ತೆ ಮಾಡಿ ಅವುಗಳಿಗೆ ಒಂದು ಇಮೇಲ್ ಮುಖಾಂತರವಾಗಿ ಬೆದರಿಕೆ ಹಾಕ್ತಿದ್ಲು ಅನ್ನೋ ಒಂದು ವಿಚಾರ ಕೂಡ ಸದ್ಯ ಗೊತ್ತಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದೇಶದ ಬೇರೆ ಬೇರೆ ಒಂದು ರಾಜ್ಯಗಳಿಗೂ ಕೂಡ ಇದೇ ರೀತಿಯಾಗಿ ಒಂದು ಬೆದರಿಕೆ ಸಂದೇಶ ರವಾನೆ ಮಾಡಿರೋದ್ರಿಂದ ಅವರು ಕೂಡ ಈಕೆನ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡು ಮೂಲದ ಈಕೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದಾಳೆ. ಮತ್ತೆ ಅಲ್ಲಿ ಕೂಡ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗಿರೋದು ಕೂಡ ಗೊತ್ತಾಗಿದೆ. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ ಪೊಲೀಸರು ಕೂಡ ಒಂದು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬೆಂಗಳೂರು ಪೊಲೀಸರು ಕೂಡ ಬೆಂಗಳೂರಿನ ಒಂದು ಖಾಸಗಿ ಶಾಲೆಗಳಿಗೆ ಬೆದರಿಕೆ ಸಂದೇಶವನ್ನು ರವಾನೆ ಮಾಡಿದ್ರು ಆ ಒಂದು ವಿಚಾರವಾಗಿ ಕೂಡ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಆದರೆ ಈಕೆ ಉದ್ದೇಶ ತಾನು ಪ್ರೀತಿಸಿದಂತ ಹುಡುಗ ಬೇರೆ ಯುವತಿಯನ್ನ ಮದುವೆ ಆಗ್ತಾ ಇದ್ದಾನೆ, ಅದರಿಂದ ಆತನ ಒಂದು ಚಾರಿತ್ರ್ಯಕ್ಕೆ ಧಕ್ಕೆ ತರಬೇಕು, ಆತನಿಗೆ ಡ್ಯಾಮೇಜ್ ಮಾಡಬೇಕು, ಆತನನ್ನ ಖಳನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಬೇಕು ಅನ್ನೋ ಒಂದು
ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ಲು ಅನ್ನೋ ವಿಚಾರ ಕೂಡ ಈಗ ಪೊಲೀಸರ ತನಿಖೆಯಿಂದ ಸದ್ಯಕ್ಕೆ ಗೊತ್ತಾಗಿರೋದು. 40ಕ್ಕಿಂತ ಜಾಸ್ತಿ ಕೇಸಸ್ ಆಗಿದೆ. ಅದರಲ್ಲಿ ಸ್ಕೂಲ್ ಮತ್ತು ಕೆಲವು ಪ್ರತಿಷ್ಠಿತ ಆಫೀಸ್ ಅಲ್ಲಿ ಬಾಂಬ್ ಥ್ರೆಟ್ ಬಂದಿತ್ತು. ಇದರಲ್ಲಿ ನಾವು ಜಾಯಿಂಟ್ ಕಮಿಷನರ್ ವೆಸ್ಟ್ ಅಂಡರ್ ಒಂದು ಟೀಮ್ ರಚನೆ ಮಾಡಿದ್ದೀವಿ. ಆ ಟೀಮ್ದು DCP ನಾರ್ತ್ ಮತ್ತು ಅವ್ರದ್ದು ಟೀಮ್ ಅವರು ಹೆಡ್ ಮಾಡ್ತಾಯಿದ್ರು. ಸದ್ಯಕ್ಕೆ 9 ಕೇಸಸ್ ಡಿಟೆಕ್ಟ್ ಆಗಿದೆ. 9ರಲ್ಲಿ 7 ಕೇಸಸ್ ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ದು ಇದೆ, ಮತ್ತು ಒಂದು ಗುಜರಾತ್, ಒಂದು ತಮಿಳ್ನಾಡುದು. ಇನ್ನೂ ಕೇಸಸ್ ಹಲವಾರು ಅದು ಬೇರೆ ನೆಟ್ವರ್ಕಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಈ ಪೊಲೀಸ್ ಕಸ್ಟಡಿಯಲ್ಲಿ ನಾವು ಗುಜರಾತಿಂದ ತೊಗೊಂಡು ಬಂದಿದ್ದೀವಿ ನಮ್ಮ ಪೊಲೀಸವರು. ಅದು ಒಂದು ಆ್ಯಂಗಲ್ ಬರ್ತಾಯಿದೆ. ಮೋಸ್ಟ್ಲಿ ಬೇರೆ ಕೇಸಸ್ ಕೂಡ ಇದಕ್ಕೆ ಲಿಂಕ್ ಇರ್ಬೋದು. ಬಟ್ ಸದ್ಯಕ್ಕೆ ಯಾರು ಕಸ್ಟಡಿಯಲ್ಲಿ ನಾವು ತೊಗೊಂಡಿದ್ದೀವಿ ಒಬ್ಬ ಲೇಡಿಗೆ, ಅವಳ ಕಡೆಯಿಂದ ಇದು ಕ್ಲಿಯರ್ ಕಟ್ ಈ 9 ಕೇಸಲ್ಲಿ ಕೈವಾಡಿದ್ದು ಕಾಣ್ತದೆ. ಇಂಟೆನ್ಷನ್ ಏನು ಸರ್, ಯಾವ ಕಾರಣಕ್ಕೋಸ್ಕರ ಮಾಡಿದ್ರು? ಕೆಲವು ಪರ್ಸ್ನಲ್ ರೀಸನ್ಸ್ ಇರ್ಬೋದು. ಆ ರೀಸನ್ಸ್ಗೋಸ್ಕರ ಸ್ಪಷ್ಟವಾಗಿ ಅವರು ಹೇಳಿದ ಪ್ರಕಾರ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಪರ್ಸ್ನಲ್ ರೀಸನ್ಗೋಸ್ಕರ ಬೇರೆಯವ್ರ ಮೇಲೆ ಬರಲಿ ಅಂತ ಆ ಉದ್ದೇಶದಿಂದ ಇದು ಮಾಡಿದ್ದಾರೆ ಅವರು. ಆದರೂ ಯಾವುದೂ ಏನೋ ಬೇರೆ ಇಂಟೆನ್ಷನ್ ಇಲ್ಲ. ಪರ್ಸ್ನಲ್ ರೀಸನ್ಸ್ ಇಲ್ಲಿ ಮಾಡಿ ಬೇರೆ ತಲೆ ಮೇಲೆ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿದ್ರು. ಆದ್ದರಿಂದ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇಮೇಲ್ IDs ಇರ್ಬೋದು ಮತ್ತು IP ಅಡ್ರೆಸ್ಗಳನ್ನು ಕೂಡ ಪತ್ತೆ ಮಾಡಿ ಈಗ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಕೆ ಏನು ಬಳಕೆ ಮಾಡಿರುವಂಥ ಒಂದು IP ಅಡ್ರೆಸ್ ಇಮೇಲ್ IDs ಏನಿದೆ ಅದು ಕೂಡ ಎಲ್ಲವನ್ನೂ ಕೂಡ ಈಕೆಯೇ ನಕಲಿ ಒಂದು ಖಾತೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಕೃತ್ಯ ಎಸಗ್ತಾ ಇದ್ಲು ಅನ್ನೋ ಒಂದು ವಿಚಾರ ಕೂಡ ಸದ್ಯ ಗೊತ್ತಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ತನಿಖೆ ಮತ್ತು ತಾಂತ್ರಿಕವಾಗಿ ಕೆಲವು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.